PCOS ನಲ್ಲಿ ಯಾವ ಟೈಮಲ್ಲಿ ನಿದ್ದೆ ಮಾಡ್ತೀರಾ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. PCOS ನಲ್ಲಿ ಸಾಮಾನ್ಯವಾಗಿ ಮಹಿಳೆಯರು ಕೇಳುವಂತ ಕ್ವೆಶ್ಚನ್ ಅಂದ್ರೆ, ಡಾಕ್ಟರ್ ನಾನು ದಿನ 8 ಅವರ್ಸ್ ಸ್ಲೀಪ್ ಮಾಡ್ತೀನಿ, ಆದ್ರೂ ಯಾಕೆ ನನ್ನ PCOS ಸರಿ ಹೋಗ್ತಾ ಇಲ್ಲ. ಬಹಳಷ್ಟು ಹೆಣ್ಣು ಮಕ್ಕಳು ತಪ್ಪು ಮಾಡೋದು ಅಂತಂದ್ರೆ, ರಾತ್ರಿ ಮಲಗುವಂತ ಟೈಮಿಂಗ್ಸ್ 2 ಗಂಟೆ 1 ಗಂಟೆ ಅಥವಾ 12 ಗಂಟೆ ಮೇಲೆ ಮಾಡ್ತಾ ಇರ್ತಾರೆ, ಹಾಗೂ ಎದ್ದೇಳುವಂತ ಟೈಮು 8 ಗಂಟೆ 9 ಗಂಟೆ ಮಾಡ್ತಾ ಇರ್ತೀರಾ. ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ನಿಮ್ಮ ಮೆಲೋಟೋನಿನ್ ಕಾನ್ಸ್ಟೆಂಟ್ ಆಗಿ ಕಡಿಮೆ ಆಗ್ತಾ ಹೋಗುತ್ತೆ, ಹಾಗೂ ನಿಮ್ಮ ಇನ್ಸುಲಿನ್ ಸೆನ್ಸಿಟಿವಿಟಿನೂ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೇನೆ ನಿಮ್ಮ ಇನ್ಸುಲಿನ್ ರೆಸಿಸ್ಟೆನ್ಸ್ ಮಾತ್ರ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವಾಗ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ, ಆಗ ನಿಮ್ಮ ಟೆಸ್ಟೋಸ್ಟಿರೋನ್ ಹೆಚ್ಚಾಗಿ ನಿಮ್ಮ ಓವರೀಸ್ ಮೇಲೆ ಎಫೆಕ್ಟ್ ಆಗಿ ಓವ್ಯುಲೇಷನ್ ನ ಕಡಿಮೆ ಮಾಡ್ತಾ ಹೋಗುತ್ತೆ, ಅಥವಾ ಓವ್ಯುಲೇಷನ್ ಸರಿಯಾಗಿ ಆಗದಿರೋಂಗ್ ಮಾಡ್ತಾ ಇರತ್ತೆ. ಹಾಗಾಗಿ ಆಯುರ್ವೇದದ ಪ್ರಕಾರನೂ ಹೇಳೋದು, ರಾತ್ರಿ ಜಾಗರಣಂ ಹಾನಿಕಾರಣಂ. ಅಂದ್ರೆ ಯಾರು ರಾತ್ರಿ ಹೊತ್ತು ಎಚ್ಚರಾಗಿರ್ತೀರಾ ಅಥವಾ ಯಾರು ರಾತ್ರಿ ಹೊತ್ತು ಬೇಗ ಮಲ್ಗಲ್ಲ ಅಂತವರಲ್ಲಿ ಫರ್ಟಿಲಿಟಿ ಪ್ರಾಬ್ಲಮ್ಸ್ ಜಾಸ್ತಿ ಕಾಣಿಸ್ತಾ ಇರತ್ತೆ. ಹಾಗಾಗಿ PCOS ನಲ್ಲಿ ಯಾವ ಟೈಮಲ್ಲಿ ಮಲಗ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ, ಎಷ್ಟು ಹೊತ್ತು ಮಲಗ್ತೀರಾ ಅನ್ನೋದಕ್ಕಿಂತ ಹೆಚ್ಚಾಗಿ. ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ.